ಈಗ ಫೋನ್ ಹೆಂಗಪ್ಪ ಮಾಡಬೇಕು ಇನ್ ಕೇಸ್ ಕಡಿಮೆ ಇದೆ ಅಂತಂದರೆ ಏನಾದರೂ ಹೋಗಿ ಅವ್ರ ಹತ್ರ ನಾನು ಮಾತಾಡಿ ಈ ಥರ ನನ್ನ ಸಿಚುವೇಶನ್ ಅಂತ ಎಕ್ಸ್ಪ್ಲೇನ್ ಮಾಡಿ ಅವ್ರ ಹತ್ರ ಮೊಬೈಲ್ ಇಸ್ಕೊಂಡು ಅವ್ರಿಗೆ ಕಾಲ್ ಮಾಡಬೇಕು. ಸೊ ಇದೊಂದು ಬಿಗ್ ಚಾಲೆಂಜ್ ಅಂತಲೇ ಅನಿಸ್ತಾ ಇದೆ. ಇಲ್ಲಿ ಯಾರು ಗೊತ್ತಿಲ್ಲ, ಏನಿಲ್ಲ, ಅದು ಹೆಂಗೆ ಮ್ಯಾನೇಜ್ ಮಾಡ್ತೀನೋ ಗೊತ್ತಿಲ್ಲ, ಏನು ಮಾಡಬೇಕು ಅನ್ನೋದು ತಲೆನೇ ಹೋಗ್ತಲ್ಲ ಗೈಸ್. ಇವಾಗ ನಾನು ಏನು ಡಿಸೈಡ್ ಮಾಡಿದ್ದೀನಿ ಅಂತಂದರೆ ಹೊಸ ಮೊಬೈಲೇ ತೊಗೊಬೇಕಂತ ಡಿಸೈಡ್ ಮಾಡಿದ್ದೀನಿ. ಸೊ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಚರ್ಚಿಲ್ಲಿ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ಅಂತಲೂ ನನಗೆ ಗೊತ್ತಿಲ್ಲ ಇನ್ನು. ಹೆಂಗಿದೆ ಗೊತ್ತಾ ಈ ಕಾರ್ ಮಾತ್ರ. ಈ ಕಾರ್ ಯಾವುದು ಅಂತ ಹೇಳೋದಾದರೆ ಬೆಂಟ್ಲಿ ಕಾರ್ ಗೈಸ್. ಸೊ ಇಲ್ಲಿಂದ ಹಂಗೆ ಮುಂದೆ ಹೋಗೋಣ, ಏನಾದರೂ ಕೇಳೋಣ ಟೌನ್ ಸೆಂಟರ್ ಹೆಂಗೆ ಹೋಗ್ಬೇಕು ಅಂತ. ಒಂಥರ ಚೆನ್ನಾಗಿದೆ ಇದು ಎಕ್ಸ್ಪೀರಿಯನ್ಸು. ಫೋನ್ ಇಲ್ಲದೆ ಬರೀ ಕ್ಯಾಮ್ರಾ ಇಟ್ಕೊಂಡು ಓಡಾಡಿಕೊಂಡು ಇಲ್ಲಿರೋನೆಲ್ಲ ಮಾತಾಡಿಸ್ಕೊಂಡು ಇಂಥ ಒಂದು ಕಾಲದಲ್ಲಿ ಅಡ್ರೆಸ್ಸನ್ನು ಕೇಳ್ಕೊಂಡು ಹೋಗಂಗೆ ಆಯಿತು. ಅದು ಎಲ್ಲಿ UK ಕೇಂಬ್ರಿಡ್ಜಲ್ಲಿ. ಹೆಂಗಿದೆ ನೋಡಿ ಸಿಚುವೇಶನ್ ಈಗ ಹೆಂಗಿದೆ. ಇಫ್ ಯು ಡೋಂಟ್ ಮೈಂಡ್ ಕುಡ್ ಯು ಪ್ಲೀಸ್ ಪಾಸ್ ದಿಸ್ ಮೆಸೇಜ್ ಟು ಜಿತಿನ್ ಆಸ್ ಸೂನ್ ಆಸ್ ಪಾಸಿಬಲ್. ಗಾಯ್ಸ್, ಜಿತಿನ್ ಬ್ರೋ ನನ್ನ ಅಕೌಂಟಿಗೆ ದುಡ್ಡು ಹಾಕಿದ್ದಾರೆ. ಸೊ ಅದನ್ನು ನಾನು ಬ್ಯಾಂಕಲ್ಲಿದ್ದಾಗಲೇ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನನ್ನ ಮೊಬೈಲ್ ತೊಗೊಳೋದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನನ್ನ ಅಕೌಂಟಲ್ಲಿದೆ. ಸೊ ಬನ್ನಿ ಇವಾಗ ಸ್ಟ್ರೈಟಾಗಿ ಸ್ಟೋರ್ ಹತ್ರನೇ ಹೋಗೋಣ. ಹೋಗ್ಬಿಟ್ಟು ಮೊಬೈಲ್ನ ತೊಗೊಳ್ಳೋಣ. ಸೊ ನಾನು ಯಾವುದಪ್ಪ ಮೊಬೈಲ್ ತೊಗೊತಾ ಇರೋದು ಅಂತಂದರೆ, ಸೊ ನಾನು ತೊಗೊತಾ ಇರೋದೇ iPhone 17 Pro Max ಗೈಸ್. ಸೊ ನಾನಿವಾಗ ಎಲ್ಲಿದ್ದೀನಿ ಅಂತಂದರೆ ಕರೆಕ್ಟಾಗಿ ಆ್ಯಪಲ್ ಸ್ಟೋರ್ ಮುಂದೆನೇ ಇದ್ದೀನಿ. ಸೊ ಬನ್ನಿ ಇವಾಗ ಆ್ಯಪಲ್ ಸ್ಟೋರ್ ಒಳಗಡೆ ಹೋಗೋಣ. ಇಲ್ಲಿರೋದು ಎಲ್ಲನೂ 17 Pro Max ಮತ್ತು 17 Pro ಇರೋದು. ಸೊ ಬನ್ನಿ ಇವಾಗ ಒಂದೊಂದು ಕಲರೇ ನೋಡ್ಕೊಂಡು ಹೋಗೋಣ. ಸೊ ಇದು ಬಂದು ಬ್ಲೂ ಕಲರ್ ಗೈಸ್, ಡೀಪ್ ಬ್ಲೂ. ಇದು ಚೆನ್ನಾಗಿದೆ ಇದು ಕೂಡ. ನಾನು ಸೊ ಬಟ್ ನನಗೆ ಆಲ್ರೆಡಿ ಇಲ್ಲೆಲ್ಲ ಒಂದು ಸ್ವಲ್ಪ ಏನೋ ಸ್ಕ್ರ್ಯಾಚ್ ಆದಂಗೆ ಅನಿಸ್ತಾ ಇದೆ. ಸೊ Pro Max ನೋಡಿ ಹಿಂಗಿದೆ. ಇದು ಬಂದು ಪ್ರೋ, ಇದು 17 Pro. ಆ್ಯಕ್ಚುಲಿ ನನ್ನ ಕೈಗೆ 17 Proನೇ ಕರೆಕ್ಟಾಗಿ ಅನಿಸ್ತಾ ಇದೆ. ಅಂದರೆ ಕಂಫರ್ಟಬಲಾಗಿ ಟೈಪ್ ಮಾಡೋದಕ್ಕೆ, ಇಟ್ಕೊಳ್ಳೋದಕ್ಕೆ ಎಲ್ಲದಕ್ಕೂ 17 Proನೇ ಚೆನ್ನಾಗಿ ಅನಿಸ್ತಾ ಇದೆ. ಸೊ ನೋಡೋಣ. ಸೊ ನೆಕ್ಸ್ಟ್ ಕಲರ್ ಇದೆ ನೋಡಿ, ಪಾಪ್ಯುಲರ್ ಕಲರ್ ಈ ವರ್ಷ ಐಫೋನ್ದು, ಕಾಸ್ಮಿಕ್ ಆರೆಂಜ್. ಸಕ್ಕತ್ತಾಗಿದೆ ಕಲರ್ ಮಾತ್ರ ಇದು. ಸೊ ಇದು ಬಂದು ಅಫಿಷಿಯಲ್ ಕಲರ್, ಒಂಥರ ಚೆನ್ನಾಗಿದೆ ಇದು. ಆ್ಯಕ್ಚುಲಿ ವೈಟ್ ಕಲರು, ವೈಟ್ ಅಲ್ಲ ಸಿಲ್ವರ್ ಕಲರು ಚೆನ್ನಾಗಿದೆ. ನನಗೆ ಆ್ಯಕ್ಚುಲಿ ಇದು ಮತ್ತು ಆರೆಂಜು ಎರಡರಲ್ಲಿ ಯಾವುದಾದ್ರೂ ಒಂದು ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಪ್ರೋಗೆ ಮತ್ತು Pro Maxಗೆ ಏನಪ್ಪ ಡಿಫ್ರೆನ್ಸು ಅಂತಂದರೆ ಸ್ಕ್ರೀನು 6.3 ಇದೆ. ಸೊ Pro Maxಲ್ಲಿ 6.9, ಅದೊಂದು ಡಿಫ್ರೆನ್ಸು. ಅದು ಬಿಟ್ಟರೆ ಅಲ್ಯೂಮಿನಿಯಂ ಯೂನಿಬಾಡಿ ಅದೆಲ್ಲ ಸೇಮ್ ಇದೆ. ಆ್ಯಪಲ್ ಇಂಟೆಲಿಜೆನ್ಸ್ ಸೇಮು. ಚಿಪ್ಪು ಎರಡರಲ್ಲೂ A19 Proನೇ ಇರೋದು. ಕ್ಯಾಮ್ರಾ ಸೆಟ್ಟಿಂಗ್ಸ್ ಎಲ್ಲನೂ ಒಂದೇ ಇದೆ ಪ್ರೋನಲ್ಲೂ ಮತ್ತು Pro Maxಲ್ಲಿ. ಅದು ಬಿಟ್ಟರೆ ಬ್ಯಾಟ್ರಿ ಬ್ಯಾಕಪ್ ಅಂತ ಬಂದರೆ ಸೊ ಅಪ್ ಟು 31 hours ವೀಡಿಯೋ ಪ್ಲೇಬ್ಯಾಕ್ ಇದೆ ಪ್ರೋ ಅಲ್ಲಿ. ಸೊ Pro Maxಲ್ಲಿ 37 hours ವೀಡಿಯೋ ಪ್ಲೇಬ್ಯಾಕ್ ಇದೆ. ಸೊ ಸ್ಕ್ರೀನು ಮತ್ತು ಬ್ಯಾಟ್ರಿ ಎರಡೇ ಡಿಫ್ರೆನ್ಸ್ ಇರೋದು ಪ್ರೋಗೆ ಮತ್ತು Pro Maxಗೆ. ಸೊ ನಾನು ಇವಾಗ ಡಿಸೈಡ್ ಮಾಡಬೇಕಾಗಿರೋದು ಕಲರು. ನನಗೆ ಆ್ಯಕ್ಚುಲಿ ಕಾಸ್ಮಿಕ್ ಆರೆಂಜು ಮತ್ತು ವೈಟು ಅಂದರೆ ಸಿಲ್ವರ್ ವೈಟು ಎರಡರಲ್ಲೇ ನಾನು ತೊಗೊಬೇಕು ಅಂತ ಅಂದ್ಕೊಂಡಿರೋದು. ಸೊ ಐ ವಿಲ್ ಗೋ ವಿತ್ ದಿಸ್ ಓನ್ಲಿ. ಸೊ ನಾನು ಇದಕ್ಕೆ ಹೋಗ್ತೀನಿ ಗೈಸ್. ಚೆನ್ನಾಗಿದೆ ಇದೇ ಕಲರು ಅಫಿಷಿಯಲ್ ಆಗಿ. ನನಗೆ ಆ್ಯಕ್ಚುಲಿ ಸಿಲ್ವರ್ ವೈಟೇ ಇಷ್ಟ ಆಯಿತು ಕಾಸ್ಮಿಕ್ ಆರೆಂಜ್ಗಿಂತ. ರೀಸನ್ ಏನಪ್ಪ ಅಂತಂದರೆ ನಾನು ಆ್ಯಕ್ಚುಲಿ ಒಂದು ಸ್ವಲ್ಪ ರಿವ್ಯೂಸ್ ಎಲ್ಲ ನೋಡಿದಾಗ ಕಾಸ್ಮಿಕ್ ಆರೆಂಜು ಮತ್ತು ಬ್ಲೂ ಅಲ್ಲಿ ಕಲರೆಲ್ಲ ಸ್ವಲ್ಪ ಸ್ಟ್ರೈನ್ ಆಗಿದೆ, ಸ್ಕ್ರ್ಯಾಚಸ್ ಆಗಿದೆ ಅಂತೆಲ್ಲ ಹೇಳಿದರು, ಪೇಂಟ್ ಎಲ್ಲ ಬರ್ತಾ ಇದೆ ಅಂತ. ಸೊ ಇಲ್ಲಿ ನೋಡಿದರೆ ಇಲ್ಲಿ ನಿಮ್ಗೆ ಕಾಣಿಸ್ತದೆ ಎಲ್ಲೋ ಗೊತ್ತಿಲ್ಲ ವೀಡಿಯೋದಲ್ಲಿ, ಇಲ್ಲೊಂದು ಚೂರು ಆ ಸ್ಟೈನ್ ಆಗಿದೆ. ನಾನೆಲ್ಲ ಚೆಕ್ ಮಾಡಿ ನೋಡಿದೆ. ಸೊ ಆ ಒಂದು ರೀಸನಿಂದನೇ ನಾನು ಆ್ಯಕ್ಚುಲಿ ವೈಟಿಗೆ ತೊಗೊತಿದ್ದೀನಿ, ಸಿಲ್ವರ್ ವೈಟು. ಇದೇ ಚೆನ್ನಾಗಿದೆ ಆ್ಯಕ್ಚುಲಿ, ಸಖತ್ ಇಷ್ಟ ಆಯಿತು ನನಗೆ. Could you please tell me what is the main difference between Pro Max and Pro? The size and the battery life. 0%. I wanted to buy Apple 17 Pro Max. And then we use these as like you just pop the little card on it, right? Yes. ಫೈನಲಿ ನಾನು ನನ್ನ ಫೋನ್ನ ತೊಗೊಂಡೆ. ನಾನು ಯಾವುದಪ್ಪ ಅಂತಂದರೆ iPhone 17 Pro Max ಗೈಸ್. ಯಾವುದಪ್ಪ ಕಲರು ಅಂತಂದರೆ ಸಿಲ್ವರ್ ವೈಟು. ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಈ ಒಂದು ಕಲರು. ಅದಕ್ಕೆ ನಾನು ಇದನ್ನೇ ಚೂಸ್ ಮಾಡಿ ಇದನ್ನೇ ತೊಗೊಂಡೆ. ಸೊ ನಾನು ಆಗಲೇ ಹೇಳ್ದಂಗೆ ಇದು ನನ್ನ ಲೈಫಲ್ಲಿ ಫಸ್ಟ್ ಐಫೋನ್ ನಾನು ತೊಗೊತಾ ಇರೋದು. ಅದು 17 Pro Maxನ ತೊಗೊಂಡಿದ್ದೀನಿ. ತುಂಬ ಅಂದರೆ ತುಂಬ ಪ್ರೌಡ್ ಫೀಲಿಂಗ್ ಆಗ್ತಾಯಿದೆ. ಯಾಕೆ ಅಂತಂದರೆ ಒಂದು ಟೈಮಲ್ಲಿ ನಾನು ಇಂಡಿಯಾದಲ್ಲಿ ಇರಬೇಕಾದ್ರೆ ತುಂಬ ಅಂದರೆ ತುಂಬ ಆಸೆ ಆಯಿತು
ಒಂದು ಐಫೋನ್ ತೊಗೊಬೇಕು ಅಂತ. ಅದು ನನ್ನ ದುಡ್ಡಲ್ಲೇ ನಾನು ತೊಗೊಬೇಕು ಅಂತ ತುಂಬ ಆಸೆ ಇಟ್ಕೊಂಡಿದ್ದೆ. ಆವಾಗ ನನ್ನ ಹತ್ರ ಅಷ್ಟೊಂದು ದುಡ್ಡು ಇರಲಿಲ್ಲ. ಹಂಗಾಗಿ ನಮ್ಮ ಅಪ್ಪ ಅಮ್ಮ ಯಾವ ಮೊಬೈಲ್ ಕೊಡಿಸಿದ್ರು ಆ ಮೊಬೈಲ್ನ ತೊಗೊಂಡು ಇಷ್ಟು ದಿವಸವರೆಗೂ ಯೂಸ್ ಮಾಡ್ಕೊಂಡ್ಬಂದೆ. ಮೊನ್ನೆವರೆಗೂ ಅದನ್ನೇ ಯೂಸ್ ಮಾಡಿದೆ. ಆ್ಯಂಡ್ ಅದೇ ಒಂದು ರೀಸನಿಂದನೂ ನಾನು ಆ ಒಂದು ಐಫೋನ್ ತೊಗೊಳೋದಕ್ಕೆ ಯಾಕೋ ಮನಸ್ಸು ಒಪ್ತಾ ಇರಲಿಲ್ಲ. ಬಿಕಾಸ್ ಆ ಫೋನ್ ಇನ್ನೂ ಇದೆಯಲ್ಲ ಅದನ್ನೇ ಯೂಸ್ ಮಾಡೋಣ ಅಂತ. ಸೊ ಸದ್ಯಕ್ಕೆ ಇವಾಗ ಆ ಒಂದು ಮೊಬೈಲು ಯಾವುದಪ್ಪ ಅಂತಂದರೆ ರೆಡ್ಮಿ ನೋಟ್ 10 Pro Max. ನೀವು ಆಲ್ರೆಡಿ ನೋಡಿದ್ದೀರಾ. ಸೊ ಈ ಒಂದು ಮೊಬೈಲು ಒಡೆದೋಗಿರೋದ್ರಿಂದ ಆ್ಯಂಡ್ ಅದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಈಗ ಅದನ್ನು ಸರಿ ಮಾಡಿಸ್ತೀನಿ. ನನಗೆ ಮೊಬೈಲು ಬೇಕಾಗಿರೋದ್ರಿಂದ ಅರ್ಜೆಂಟಾಗಿ. ಸೊ ಇವತ್ತು ನಾನು ಬಂದು iPhone 17 Pro Maxನ ತೊಗೊಂಡೆ ಗೈಸ್. ಆ್ಯಂಡ್ ಥ್ಯಾಂಕ್ಸ್ ಟು ಜಿತಿನ್. ಈ ಒಂದು ಟೈಮಲ್ಲಿ ನನ್ನ ಹತ್ರ ದುಡ್ಡು ಇಲ್ಲ ಅಂದರೂ ಕೂಡ ದುಡ್ಡು ಕೊಟ್ಟಿದ್ದೀರಾ. ಸೊ ನನ್ನ ಹತ್ರ ಇದೆ, ಬಟ್ ಆ್ಯಕ್ಚುಲಿ ಬೇರೆ ಅಕೌಂಟಲ್ಲಿಂದ ಟ್ರಾನ್ಸ್ಫರ್ ಮಾಡಬೇಕು. ಇಟ್ಸ್ ಓಕೆ, ನಾನು ಮಾಡ್ತೀನಿ. ಬಟ್ ಈ ಒಂದು ಟೈಮಲ್ಲಿ ಬೇಕು ಅಂತಂದಾಗ ಅದು ಯಾರೂ ಇಲ್ದಿರೋ ಒಂದು ದೇಶದಲ್ಲಿದ್ದೀನಿ. ಆ್ಯಂಡ್ ಈ ಥರ ಒಂದು ಹೆಲ್ಪ್ ಮಾಡಿದ್ದು ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸ್ಪೆಷಲ್ ಥ್ಯಾಂಕ್ಸ್ ಟು ಜಿತಿನ್. ಆ್ಯಂಡ್ ನನಗೆ ತುಂಬ ಖುಷಿ ಆಗ್ತಿದೆ ಗೈಸ್. ಫಾರ್ ದಿ ಫಸ್ಟ್ ಟೈಮು ಫೈನಲಿ ನಾನು iPhone 17 Pro Maxನ ತೊಗೊಂಡೆ ಅಂತ. ಸೊ ಅನ್ಬಾಕ್ಸ್ನ ಮಾಡೋಣ ಇವಾಗ. ಫೈನಲಿ ಐಫೋನ್. ವಾವ್, ಏನು ಚೆನ್ನಾಗಿದೆ ನೋಡಿ ಗೈಸ್ ಮೊಬೈಲು. ಫಸ್ಟ್ ಐಫೋನು ನನ್ನ ಒಂದು ಲೈಫಲ್ಲಿ. ಇಲ್ಲೇ ಇಟ್ಟು ಈ ಒಂದು ಸ್ಯಾಟಿಸ್ಫ್ಯಾಕ್ಷನ್ನು ಪೇಪರ್ನ ತೆಗೆಯೋಣ. ಸಖತ್ತಾಗಿದೆ, ಫೋನ್ ಇದೆ. ಸೊ ಫಸ್ಟು ಟರ್ನ್ ಆನ್ ಮಾಡೋಣ ಇದನ್ನು. Hello. So right for your question, this is my Android mobile. Oh, okay, all right. It got broke 2 days back. Yeah. And this is my first mobile which I got from my parents. Right, So okay. that is kind of emotion I got. So I had always wanted to buy Apple mobile when 14 came. From that time I was able to buy Apple mobile. Right. But I couldn't able to buy because this is the one which is always backing me back. Let's use it. Yeah. How long you okay, can, right, yeah. Okay, right. So then it got broke 2 days back, and I Got tried to right. fix Now is this the one. time. Now is It's the time to get a new Apple. So. Very good. Yeah. They're great phones. Basically, started setting them from scratch. So previous Android owner, so you might want to send this stuff over. Yeah, I got, but it doesn't work. It's kind of a story I explained to this guy. Yeah. So Okay. So this is a complete version phone. complete yeah. new version, yeah. Perfect. Brilliant. Yeah. We can look you up. Have you got have you had Apple products before? Yeah, I have a MacBook M2. Brilliant. So you've got an Apple ID and everything like Yeah. that. Fabulous. That makes the life easier. Fab. Feel free to grab a seat there or there, wherever you like. I will grab here. ಈಗ ತಾನೇ ನಾನು ಆಪಲ್ ಸ್ಟೋರಿಂದ ಹೊರಗಡೆ ಬಂದಿದ್ದೀನಿ. ಆ್ಯಂಡ್ ಅಲ್ಲೇನು ಪ್ರೊಸೀಜರ್ ಇತ್ತು ಮತ್ತು ಫೋನಿನ ಏನು ಸೆಟ್ ಮಾಡಿಸ್ಕೊಬೇಕಾಗಿತ್ತು ಕ್ಲೀನಾಗಿ ಸೆಟ್ ಮಾಡಿಸ್ಕೊಂಡು. ಆ್ಯಂಡ್ ನಾನು ಇದು ಫಸ್ಟ್ ಟೈಮ್ ಆಪಲ್ ಪ್ರಾಡಕ್ಟ್ ಅದು 17 Pro Max ತೊಗೊಂಡಿರೋದ್ರಿಂದ ಸೊ ನನಗೆ ಒಂದು ಕೋರ್ಸ್ ಥರ ಕೊಟ್ಟರು ಅವರು. ಸೊ ಅದರೆಲ್ಲ ಒಂದು 15 to 20 minutes ಇತ್ತು. ಆ ಕೋರ್ಸ್ನ ಮುಗಿಸ್ಕೊಂಡು ಸೊ ಈಗ ನಾನು ಹೊರಗಡೆ ಬಂದಿದ್ದೀನಿ. ಎಕ್ಸಾಕ್ಟ್ಲಿ ನಾನು ಇವಾಗ ಎಲ್ಲಿದ್ದೀನಿ ಅಂತಂದರೆ ನಾನಿರೋದು ಕೇಂಬ್ರಿಡ್ಜಲ್ಲಿ. ಸೊ ಕೇಂಬ್ರಿಡ್ಜಿಗೆ ಬಂದರೆ ಈ ಒಂದು ಪ್ಲೇಸಿಗೆ ಬರದೇ ಇರೋಕ್ಕಾಗುತ್ತಾ? ಸೊ ನಾನು ಇವಾಗ ಎಲ್ಲಿದ್ದೀನಿ ಅಂತಂದರೆ ದ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜಲ್ಲಿದ್ದೀನಿ. ಸೊ ನಾನು ಹಿಂದೆ ಕಾಣ್ತಿರೋದೆ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜು. ಹೊರಗಡೆ ಇದ್ದೀನಿ. ಏನಕ್ಕೆ ಅಂತಂದರೆ ನನಗೀಗ ಟೈಮು ಲೇಟ್ ಆಗಿರೋದ್ರಿಂದ ಸೊ ಇವಾಗ ಅಲೋ ಮಾಡ್ತಾರೆ ಹೊರಗಡೆ. ಸೊ ಒಂದು ಸಾರಿ ಬಂದೇ ಬರಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ನಿಮಗೂ ಏನಾದ್ರೂ ಇಲ್ಲಿಗೆ ಬಂದು ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್ ಒಳಗಡೆ ಹೋಗಿ ಒಂದು ಟೂರ್ ಮಾಡಬೇಕು ಅಂತಂದರೆ ಕಮೆಂಟ್ ಮಾಡಿ. ಸೊ ಇಲ್ಲಿಗೆ ಎಕ್ಸಾಕ್ಟ್ಲಿ ಏನಕ್ಕಪ್ಪ ನಾನು ಬಂದಿದ್ದು ಅಂತಂದರೆ ಸೊ ನಾನು ತೊಗೊಂಡಿರೋದು iPhone 17 Pro Max ಅಲ್ವಾ. ಫಸ್ಟ್ ಸೆಲ್ಫಿನ ಒಂದೊಳ್ಳೆ ಸ್ಪೆಷಲ್ ಪ್ಲೇಸಲ್ಲಿ ಕ್ಲಿಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಯಾವುದಪ್ಪ ಸ್ಪೆಷಲ್ ಪ್ಲೇಸ್ ಅಂತಂದರೆ ಕೇಂಬ್ರಿಡ್ಜಲ್ಲಿ ಇರೋದ್ರಿಂದ ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್ ಮುಂದೆನೇ ಸೆಲ್ಫಿ ತೊಗೊಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಫಸ್ಟ್ ಸೆಲ್ಫಿ ತೊಗೊತೀನಿ. ಸೊ ಫಸ್ಟ್ ಸೆಲ್ಫಿನ ಕ್ಲಿಕ್ ಮಾಡಿದ್ದಾಯಿತು ಗೈಸ್. ನನ್ನ ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ ಐಫೋನ್ನ ನಾನು ಇಲ್ಲಿ UK ಬಂದು ತೊಗೊತೀನಿ ಅಂತ, ಅದು Pro Maxನ. ಆ್ಯಂಡ್ ಫಸ್ಟ್ ಸೆಲ್ಫಿನ ನಾನು ಯೂನಿವರ್ಸಿಟಿ ಆಫ್ ಕೇಂಬ್ರಿಡ್ಜ್ ಮುಂದೆ ನಾನು ಕ್ಲಿಕ್ ಮಾಡ್ತೀನಿ ಅಂತ ದೇವರೊಳಗೂ ಅಂದ್ಕೊಂಡಿರಲಿಲ್ಲ.
ಇದಕ್ಕಿಂತ ಪ್ರೌಡ್ ಮೂಮೆಂಟ್ ಏನು ಬೇಕು ಹೇಳಿ ನನಗೆ. ಲೈಫ್ ಒಂಥರ ಫುಲ್ಫಿಲ್ ಆದಂಗೆ ಅನ್ಸ್ಬಿಡ್ತು ನನಗೆ ಈ ಫೋನ್ ತೊಗೊಂಡು ಮತ್ತು ಸೆಲ್ಫಿನ ಕ್ಲಿಕ್ ಮಾಡಿದಾಗ. ಇನ್ನೊಂದು ಸೆಲ್ಫಿನ ಕ್ಲಿಕ್ ಮಾಡ್ಕೊಳ್ಳೋಣ, ಇದರಲ್ಲಿ ಏನಿದೆ. ಸೊ ಸೆಲ್ಫಿನ ಕ್ಲಿಕ್ ಮಾಡಿದ್ದಾಯಿತು. ಸೊ ಈಗ ನಿಮಗೆ ಹೊರಗಡೆಯಿಂದ ಒಂದು ಕೇಂಬ್ರಿಡ್ಜ್ ಯೂನಿವರ್ಸಿಟಿ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿ. ಫುಲ್ಲು ಗಾಳಿ ಈ ಥರ ಇದೆ. ಆಲ್ರೆಡಿ ಕತ್ಲಾಗ್ತಾ ಬರ್ತಾ ಇದೆ. ಸೊ ಈ ಒಂದು ಟೈಮಲ್ಲಿ ಕೇಂಬ್ರಿಡ್ಜು ಕಿಂಗ್ಸ್ ಕಾಲೇಜ್ ಕೇಂಬ್ರಿಡ್ಜ್ ಇದು. ಸೊ ಈ ಥರ ಕಾಣ್ತೀನಿ ನೋಡಿ ಈಗ. ಸೊ ಅದ್ರ ಮುಂದೆ ಇರೋವಂಥದ್ದೇ ಕೇಂಬ್ರಿಡ್ಜ್ನ ಮುಂದೆ ಇರೋವಂಥ ಒಂದಷ್ಟು ಶಾಪ್ಸು, ರೆಸ್ಟೋರೆಂಟ್ಸು ಎಲ್ಲ. ಈ ಥರ ಎಂಡ್ ಆಗುತ್ತೆ ಅಂತ ನಿಜ ಅಂದ್ಕೊಂಡಿರಲಿಲ್ಲ ನಂದು ಫೋನ್ ಸ್ಟೋರಿ. ಬಟ್ ನಿಜ ನಂಗೆ ಖುಷಿ ಆಗ್ತಾಯಿದೆ ದಟ್ ಅದು ಫೋನ್ ತೊಗೊಂಡ್ಮೇಲೆ ಇಲ್ಲಿಗೆ ಬಂದು ನಾನು ಫಸ್ಟ್ ಸೆಲ್ಫಿನ ಕ್ಲಿಕ್ ಮಾಡಿದ್ದು ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ ಗೈಸ್. ಇದೊಂಥರ ಅಚೀವ್ಮೆಂಟ್ ಥರನೇ ಅಂತ ಫೀಲ್ ಮಾಡ್ತೀನಿ ನಾನು. ಇವಾಗ ನಾನು ಎಲ್ಲಿದ್ದೀನಿ ಅಂತಂದರೆ ಕೇಂಬ್ರಿಡ್ಜ್ ಯೂನಿವರ್ಸಿಟಿಯಲ್ಲೇ ಇರೋವಂಥ ಟ್ರಿನಿಟಿ ಕಾಲೇಜ್ ಮುಂದೆ ಇದ್ದೀನಿ. ಸೊ ನೋಡಿ, ಇದೇ ಅದು ಕಾಲೇಜು. ಈಗ ನಾನು ಮುಂದೆ ಹೋಗ್ತೀನಿ, ಒಳಗಡೆ ಹೆಂಗಿದೆ ಅಂತ ಒಂದು ವ್ಯೂ ತೋರಿಸ್ತೀನಿ. ಕ್ಲೋಸ್ ಆಗಿದೆ, ಬಟ್ ಐ ವಿಲ್ ಟ್ರೈ ಟು ಶೋ ಯು. ಇದೆ ನೋಡಿ ಗಾಯ್ಸ್, ಹೆಂಗಿದೆ ನೋಡಿ ಕಾಲೇಜ್. ಇನ್ನೊಂದು ಸ್ಪೆಷಲ್ ನಿಮಗೆ ತೋರಿಸ್ಬೇಕು ಇದ್ರ ಕಾಲೇಜ್ ಮುಂದೆನೆ. ದ ಗ್ರೇಟ್ ನ್ಯೂಟನ್ ಇದಾರಲ್ವಾ, ಫಾರ್ ಎವ್ರಿ ಆ್ಯಕ್ಷನ್ ದರ್ ಈಸ್ ಅನ್ ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅನ್ನೋ ಒಂದು ಲಾ ಕೊಟ್ಟಂಥ ನ್ಯೂಟನ್ ಇದಾರಲ್ವಾ, ಅವರ ತಲೆ ಮೇಲೆ ಬಿದ್ದಂಥ ಆ್ಯಪಲ್ ಟ್ರೀ ನಾವೆಲ್ಲರೂ ಓದಿದ್ದೀವಿ, ಕೇಳಿದ್ದೀವಿ, ಬಟ್ ನಾವು ಯಾವತ್ತೂ ನೋಡಿಲ್ಲ. ಸೊ ನನ್ನ ಮುಂದೆನೇ ಇದೆ, ಅದು ಯಾವುದಪ್ಪ ಆ್ಯಪಲ್ ಟ್ರೀ ಅಂತ ತೋರಿಸ್ತೀನಿ ನೋಡಿ. ಇದೇ ಗೈಸ್ ಆ್ಯಪಲ್ ಟ್ರೀ. ಅದು ಅಲ್ಲಿ ಮುಂದೆ ಏನು ಕಾಣ್ತಾ ಇದೆ ಇದೇ ಅದು ಆ್ಯಪಲ್ ಟ್ರೀ. ಸೊ ಇಲ್ಲೇ ನ್ಯೂಟನ್ ತಲೆ ಮೇಲೆ ಒಂದು ಆ್ಯಪಲು ಬಿದ್ದಿರೋದು. ಸೊ ಆ ಒಂದು ತಲೆ ಮೇಲೆ ಬಿದ್ದಂಥ ಆ್ಯಪಲಿಂದ ಏನೇನೆಲ್ಲ ಸೃಷ್ಟಿ ಆಯಿತು ಅಂತ ನಮಗೆಲ್ಲರಿಗೂ ಗೊತ್ತಿದೆ, ಅದು ಹಿಸ್ಟ್ರಿ ಅದು. ಸೊ ನೋಡಿ, ಇದೆ ಆ ಒಂದು ಆ್ಯಪಲ್ ಟ್ರೀ. ಒಂದು ಸೆಲ್ಫಿ ತೊಗೊಂಡ್ಬಿಡೋಣ ಹಂಗೆ ಇಲ್ಲಿಂದ. ಆ್ಯಪಲ್ ಟ್ರೀ ಕಾಣ್ತಾ ಇದೆಯಾ? ಇಲ್ಲಿದೆ. ಓಕೆ, ಎಕ್ಸ್ಪೆಕ್ಟ್ ಮಾಡಿದಾಗ ಹಿಂಗೆಲ್ಲ ಬಂದುಬಿಟ್ರೆ ಖುಷಿ ಆಗುತ್ತೆ. ಅದನ್ನು ಎಕ್ಸ್ಪ್ರೆಸ್ ಮಾಡೋದಕ್ಕೂ ಆಗಲ್ಲ. ತಲೆ ಮೇಲೆ ಬಿದ್ದಂಥ ಆ್ಯಪಲ್, ಒಂದು ಆ್ಯಪಲಿಂದ ಇಡೀ ಪ್ರಪಂಚದಲ್ಲಿ ಹಿಸ್ಟ್ರಿನೇ ಆಗೋಯ್ತು. ಹಲೋ, ಏನು ಒಂದು ನಿಮಿಷ ಇರೋ. ಇರು. ಹಾಂ ಹೇಳಪ್ಪ. ಈಗ ತಗೊಂಡಿದ್ದೀನಿ, ತಗೊಂಡ್ಬಿಟ್ಟೆ ಫೋನ್ ಮಾಡ್ತಾರದು. ಯಾವ್ದು ಗೊತ್ತಾ ಮೊಬೈಲ್ ತಗೊಂಡಿರೋದು? ಐಫೋನ್ 17 Pro Max. ಹಾಂ, ಎಲ್ಲಿದ್ದೀನಿ ಗೊತ್ತಾ ನಾನು ಇವಾಗ? ಕೇಂಬ್ರಿಡ್ಜ್. ಹಾಂ ಸರಿ, ಓಕೆ ಆಯಿತು. ನನಗೆ ಟೈಮ್ ಆಯಿತು, ನಾನು ಮನೆಗೆ ಹೋಗ್ಬೇಕು. ನಾಳೆ ಮಾಡ್ತೀನಿ ಫೋನು, ಓಕೆನಾ? ಸರಿ ಆಯಿತು, ಬಾಯ್. ಅಪ್ಪನ ಕೈಯಲ್ಲಿ ಮಗನೇ ಅಂತ ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತಂದರೆ, ಆ ಒಂದು ವರ್ಡ್ಗೋಸ್ಕರನೇ ಏನು ಮಾಡೋದಕ್ಕೂ ಸಿದ್ಧ ಆಗ್ಬಿಡ್ತಾರೆ ನಮ್ಮ ಹುಡುಗರು ತಾನೇ.
ನಾನಂತೂ ಆ ವರ್ಡ್ಗೆ ಕಾಯ್ತಾ ಇರ್ತೀನಿ, ಮಗನೇ ಮಗನೇ ಅಂತ ಕರೆದಾಗೆಲ್ಲನೂ ಆ ಖುಷಿ ಒಂಥರ. ಅದು ಎಕ್ಸ್ಪೆಷಲಿ ದೇಶ ಬಿಟ್ಟು ಈ ಕಡೆ ಬಂದಾಗ ಯಾರೂ ಇರೋಲ್ವಲ್ಲ ಮನೆಯಿಂದ, ಸೊ ಫೋನ್ ಮಾಡಿದಾಗೆಲ್ಲರೂ ಮಗನೇ ಮಗನೇ ಅಂತ ಮಾತಾಡಿಸ್ತಾರೆ. ಅಲ್ಲಿದ್ದಾಗ ಬರೀ ಏಟುಗಳು ತಿನ್ಸ್ಕೊತದಿದೆ, ನಮ್ಮಪ್ಪ ಹತ್ರ ಬರೀ ಓಡಿಸ್ಕೊತದಿದ್ದೆ. ಬಟ್ ಇವಾಗ ನೋಡಿ ಇಲ್ಲಿಗೆ ಬಂದಿದ್ದೀನಿ, ಕೇಂಬ್ರಿಡ್ಜಲ್ಲಿ ಇದ್ದೀನಿ ನಾನು. ಫೋನ್ ಮಾಡಿದರೆ ಮಗನೇ ಅಂತ ಮಾತಾಡಿಸ್ತಾರೆ. ರೆಸ್ಪೆಕ್ಟ್ ಅರ್ನ್ಡ್. ಫುಲ್ ಖುಷಿ ಆಗ್ತಾಯಿದೆ ಗೈಸ್, ಖುಷಿ ಹೇಳೋಕ್ಕೆ ಆಗಲ್ಲ. ಸೊ ಈಗ ಮನೆಗೆ ಹೋಗುವಂಥ ಒಂದು ಟೈಮ್ ಗೈಸ್. ಹೋಪ್ಫುಲ್ಲಿ ಏನು ನಿನ್ನೆಯಿಂದ ನನ್ನ ಜೊತೆ ಇದ್ದೀರಾ, ವೀಡಿಯೋ ನೋಡ್ತಾ ಇದ್ದೀರಾ ನೀವು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ಗಿನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ. ಆ್ಯಂಡ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ನಿಮ್ಗೆ ಏನು ಅನಿಸ್ತು ಅಂತ. ಇದೊಂದು ನನಗೆ ತುಂಬ ಕಷ್ಟ ಆಗಿತ್ತು ಲಾಸ್ಟ್ ಒಂದು 3-4 ಡೇಸಿಂದ, ಆ ಮೊಬೈಲ್ ಇನ್ಸಿಡೆಂಟ್ ಆದಾಗಿಂದ. ಬಟ್ ಟು ಬಿ ಆನೆಸ್ಟ್, ಈ ಥರ ಒಂದು ಒಳ್ಳೆ ಥರ ಎಂಡ್ ಆಗುತ್ತೆ ಅಂತ ನಾನಂತೂ ಅಂದ್ಕೊಂಡಿರಲಿಲ್ಲ. ತುಂಬ ಖುಷಿ ಆಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್. ಹೋಪ್ಫುಲಿ ನೀವೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಆಲ್ವೇಸ್ ಕೀಪ್ ಸ್ಮೈಲಿಂಗ್ ಗೈಸ್ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್.